ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಕಾಂಗ್ರೆಸ್ ಸಂಸ್ಥಾಪನಾ ದಿನ, ಎರಡನೇದು ಸೇವಾದಳದ ಸಂಸ್ಥಾಪನಾ ದಿನ ಕೂಡ ಇವತ್ತೊಂದು ದಿವಸ. ಸೊ ಇವತ್ತು ಯಾವ ಕಾರಣಕ್ಕೆ ನಾವು ಕಾಂಗ್ರೆಸ್ ಪಕ್ಷವನ್ನು ನಾವು ಸ್ಥಾಪನೆ ಮಾಡಿದ್ವಿ, ಈ 140 ವರ್ಷಗಳ ಇತಿಹಾಸದಲ್ಲಿ ಹೇಗೆ ಕಾಂಗ್ರೆಸ್ ಪಕ್ಷ ನಡ್ಕೊಂಡು ಬಂದಿದೆ, ಮತ್ತೆ ಉದ್ದೇಶಗಳೇನು ಅನ್ನೋದ್ರ ಬಗ್ಗೆ ಕೂಡ ನಮ್ಮ ನಾಯಕರುಗಳು ಮಾತಾಡ್ತಾರೆ. ಹಾಗೆ ಎರಡನೇದು ಇವತ್ತು ಜಿಪಿಎ ಚುನಾವಣೆ ಏನ್ ನಡೀತಾ ಇದೆ, ಇವತ್ತು ನಡೆಸಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತೊಂದು ದಿವಸ ನಮ್ಮ ನಾಯಕರುಗಳು ಆ ಚುನಾವಣೆ ಏಕೆ ಅಷ್ಟು ಪ್ರಾಮುಖ್ಯತೆ ಅನ್ನೋದ್ರ ಬಗ್ಗೆ ಮತ್ತೆ ಇದ್ರ ಬಗ್ಗೆ ಇವತ್ತು ನಮ್ಮ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಅಭ್ಯರ್ಥಿಗಳಾಗ್ಲಿಕ್ಕೆ ಇವತ್ತು ಅರ್ಜಿಯನ್ನ ಇವತ್ತು ಲಾಂಚ್ ಮಾಡುವಂತ ದಿನ ಕೂಡ ಇವತ್ತು ಜಿಬಿಎಗೆ. ಅದರ ಬಗ್ಗೆ ಎಷ್ಟು ಇಂಪಾರ್ಟೆಂಟ್ ಅನ್ನ ಸರ್ಕಾರ ಮತ್ತೆ ಪಕ್ಷ ತಗೊಂಡಿದೆ ಅನ್ನೋದ್ರ ಬಗ್ಗೆ ಅವರು ಮಾತಾಡ್ತಾರೆ. ಮತ್ತೆ ಪ್ರಮುಖವಾಗಿ ಇನ್ನೊಂದು ಮೂರನೇದು, ನಿನ್ನೆ ನಡೆದಂತ ಸಿಡಬ್ಲ್ಯೂಸಿ ಸಭೆಯಲ್ಲಿ ನಡೆದಂತ ಮುಖ್ಯಮಂತ್ರಿಗಳು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರು. ಅಲ್ಲಿ ನಡೆದಂತ ಬಹಳ ಮುಖ್ಯವಾದಂತ ಒಂದು ವಿಚಾರ ಇದೆ. ಇವತ್ತು ನರೇಗನ ಬಿಜೆಪಿ ಸರ್ಕಾರ ಇವತ್ತು ಮಹಾತ್ಮ ಗಾಂಧಿ ಅವರ ಹೆಸರನ್ನ ಬದಲಾಯಿಸಿ ಇವತ್ತೊಂದು ದಿವಸ ಇಡೀ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಮಾಡುವಂತ ರೀತಿಯಲ್ಲಿ ತಾವು ನಿರ್ಣಯ ತಗೊಂಡಿರೋದೇನಿದೆ ಬಿಜೆಪಿ, ಅದು ದೊಡ್ಡ ಆಂದೋಲನವಾಗಿ ಇಡೀ ದೇಶದಲ್ಲಿ ಮಾಡಬೇಕು. ಇವತ್ತೊಂದು ದಿವಸ ಏನು ಕಾಂಗ್ರೆಸ್ ಪಕ್ಷದ ಪ್ರಮುಖವಾದಂತಹ ಕಾರ್ಯಕ್ರಮನ ಕಿತ್ತಾಕೋದ್ರ ಮೂಲಕ ಇವತ್ತೊಂದು ದಿವಸ ಅವ್ರು ಏನು ಬಿಜೆಪಿ ಜನ ಇವತ್ತು ಬಡವರಿಗೆ ಅನ್ಯಾಯ ಮಾಡಿದ್ದಾರೆ, ಬರೀ ಶ್ರೀಮಂತರ ಪರ ಇದ್ದಾರೆ. ಇವತ್ತು 300 ರೂಪಾಯಿ 350 ರೂಪಾಯಿ ಕೊಡುವಂತ ಬಡ ಜನಗಳನ್ನ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಮಾಡಿದ್ದಾರೆ. ಮತ್ತೆ ಇಲ್ಲಿ ತನಕ ರಾಜ್ಯ ಸರ್ಕಾರ ಬರೆಸ್ತಿದ್ದಂತ 10% ಬದಲು 40% ಪರ್ಸೆಂಟೇಜ್ 60-40 ಏನ್ ಬೇಸಿಸ್ ಮಾಡಿದರೆ, ಇದರ ವಿರುದ್ಧ ಇಡೀ ರಾಜ್ಯದಲ್ಲಿ ಹೇಗೆ ಪಂಚಾಯತಿ ಲೆವೆಲ್ ಇಂದ ರಾಜ್ಯದ ಲೆವೆಲ್ ವರೆಗೆ ಹೋರಾಟನ ಆಂದೋಲನವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಕಾರ್ಯಕಾರಿಣಿ ಅಂದ್ರೆ ಸೆಮಿನಾರ್ ಮಾಡಿ ಅದರಲ್ಲಿ ತೀರ್ಮಾನ ತಗೊಂಡು ಪ್ರತಿಯೊಬ್ಬರನ್ನು ಕೂಡ ಹೇಗೆ ಇನ್ವಾಲ್ವ್ ಮಾಡಬೇಕು ಅನ್ನೋದ್ರ ವಿಚಾರದ ಬಗ್ಗೆ ಕೂಡ ನಮ್ಮ ನಾಯಕರುಗಳು ಇವತ್ತೊಂದು ದಿವಸ ಆ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾರೆ. ಇದು ಬಹಳ ಪ್ರಮುಖವಾದಂತ ವಿಚಾರಗಳು. ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಹೋರಾಟದ ದೃಷ್ಟಿನ ಇವತ್ತು ಬದಲಾವಣೆ ಮಾಡ್ಕೊಂಡಿದೆ. ಇವತ್ತು ನಾನು ನಮ್ಮ ನಾಯಕರುಗಳು ಕೂಡ ಎಲ್ಲರ ಸಹಕಾರದಿಂದ ಇದು ಸಿಗ್ನೇಚರ್ ಕ್ಯಾಂಪೇನ್ ಏನಿತ್ತು, ಇಡೀ ರಾಷ್ಟ್ರದಲ್ಲಿ ಮೊದಲ ಸ್ಥಾನದಲ್ಲಿ ಇವತ್ತು ಕರ್ನಾಟಕ ನಿಲ್ಲುತ್ತೆ. 1,50,00,000 1.5 ಕೋಟಿ ಮೆಂಬರ್ಶಿಪ್ ಅನ್ನ ಮಾಡೋದು ಸಿಗ್ನೇಚರ್ ಕ್ಯಾಂಪೇನ್ ಮಾಡೋದ್ರ ಮುಖಾಂತರ ದೊಡ್ಡ ಮೆಸೇಜ್ ನ ಇಡೀ ರಾಷ್ಟ್ರಕ್ಕೆ ಕಳಿಸಿರುವಂತ ಕೀರ್ತಿ ಇವತ್ತು ನಮ್ಮ ಅಧ್ಯಕ್ಷರು ಮತ್ತೆ ಮುಖ್ಯಮಂತ್ರಿಗಳಿಗೆ ಸಲ್ಲುತ್ತೆ. ಸೊ ಅದಕ್ಕೆ ನಾವೆಲ್ಲರೂ ಕೂಡ ಕೈ ಚಪ್ಪಳೆ ಹೊಡೆದು ಅವರಿಗೆ ಅಭಿನಂದನೆ ವ್ಯಕ್ತಪಡಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಇವತ್ತೊಂದು ದಿವಸ ಬೆಂಗಳೂರು ಸಿಟಿನಲ್ಲಿ 28 ಕಾನ್ಸ್ಟಿಟ್ಯೂನ್ಸಿನಲ್ಲೂ ಕೂಡ ಎಲ್ಲಿ ಜಿಬಿಎ ಚುನಾವಣೆ ನಡೀತಾ ಇದೆ, ಅದರಲ್ಲಿ ಅಷ್ಟೂ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇವತ್ತು BLA2 ಕಂಪ್ಲೀಟ್ ಆಗಿದೆ ಅನ್ನೋದನ್ನ ನಾವು ಇವತ್ತು ಎಲ್ಲರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಇದೊಂದು ದೊಡ್ಡ ಕೆಲಸ, ಸಣ್ಣ ಕೆಲಸ ಅಲ್ಲ ಇದು. ಯಾಕೆಂದ್ರೆ 28 ಕಾನ್ಸ್ಟಿಟ್ಯೂನ್ಸಿನಲ್ಲೂ ಕೂಡ BLA2 ಕಂಪ್ಲೀಟ್ ಮಾಡೋದು ಅಂತ ಅಂದ್ರೆ ಇವಾಗ ಅವ್ರಿಗೆ ಟ್ರೈನಿಂಗ್ ಮಾಡೋದು ಕೂಡ 5 ಟೀಮ್ ನ ನಮ್ಮ ಅಧ್ಯಕ್ಷರು ಇವಾಗ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. BLA2ಗೆ ಟ್ರೈನಿಂಗ್ ಮಾಡೋದಕ್ಕೆ ಅದನ್ನ ಈ ಎಲ್ಲಾ ಕಾನ್ಸ್ಟಿಟ್ಯೂಯೆನ್ಸಿಗಳಿಗೂ ಹೋಗಿ ಆ ಟ್ರೈನಿಂಗ್ ಕ್ಯಾಂಪ್ಗಳು ಅವ್ರಿಗೆ ಟ್ರೈನಿಂಗ್ ಮಾಡ್ತವೆ. ಅದನ್ನಾದ ನಂತರ BLA2ಗಳು BLO ಜೊತೆನಲ್ಲಿ ಸಂಪರ್ಕ ಮಾಡ್ಬಿಟ್ಟು ಅಲ್ಲಿ ಮನೆ ಮನೆಗೆ ಹೋಗಿ ಮತಗಳನ್ನ ಎಲ್ಲಿ ಅಡಿಷನ್ ಡಿಲಿಷನ್ ಆಗಿದೆ, ಯಾವ ರೀತಿಯಲ್ಲಿ ಬಿಜೆಪಿ ಮತ್ತೆ ನಮ್ಮ ಎಲೆಕ್ಷನ್ ಕಮಿಷನ್ ಇವತ್ತು ಅನ್ಯಾಯ ಮಾಡ್ತಿದೆ, ಅದನ್ನ ವಿರುದ್ಧ ನಾವೆಲ್ಲಾನು ಸರಿಪಡಿಸುವಂತ ಪ್ರೋಸೆಸ್ ಅನ್ನ ನಾವು ಪ್ರಾರಂಭ ಮಾಡಬೇಕಾಗಿದೆ. ಅದನ್ನ ಮೊದಲನೇದಾಗಿ ಜಿಬಿಎನಲ್ಲಿ ಮಾಡಬೇಕು ಅಂತ ಆ ಪ್ರೋಸೆಸ್ ನ ಕಂಪ್ಲೀಟ್ ಮಾಡಿದೀವಿ. ಆ ಟ್ರೈನಿಂಗ್ ಕ್ಯಾಂಪ್ ಆದ ತಕ್ಷಣಲೇ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಾವು ಮನೆ ಮನೆಗೆ ಹೋಗಿ BLOಗಳ ಜೊತೆನಲ್ಲಿ ವೋಟ್ ಪರಿಷ್ಕರಣೆ ಮಾಡುವಂತ ಕೆಲಸಕ್ಕೆ ಕೈ ಹಾಕೋದು ಅಂತ. ಅದ್ರ ಜೊತೆಗೆ ಇಡೀ ರಾಜ್ಯದಲ್ಲಿ ಆಲ್ಮೋಸ್ಟ್ ಆಲ್ ನಾವಿವತ್ತು 70% BLO ನಾವು BLA2 ಮಾಡಾಗಿದೆ. ಇನ್ನೊಂದು 40% ಆಗ್ಬೇಕು. ಅದನ್ನೆಲ್ಲ ಮಾಡಿ BLA2 ಬಗ್ಗೆ ರಾಹುಲ್ ಗಾಂಧಿ ಅವರು, ಖರ್ಗೆ ಸಾಹೇಬರು ಮತ್ತೆ ವೇಣುಗೋಪಾಲ್ ಅವರು ತುಂಬಾ ಸೀರಿಯಸ್ ಆಗಿ ಚರ್ಚೆಗಳನ್ನ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ನೀವು ಇಲ್ಲಿ ಬಂದಿರುವಂತ ನಾಯಕರುಗಳಿಗೆ ಮತ್ತೆ ನಿಮ್ ಮೂಲಕ ಎಲ್ಲರಿಗೂ ನಾನು ಹೇಳೋದಿಷ್ಟೇ, MLAಗಳಿರ್ಬೋದು, ಮಿನಿಸ್ಟರ್ಗಳಿರ್ಬೋದು, ಪ್ರತಿಯೊಬ್ರು ಕೂಡ ಇನ್ವಾಲ್ವ್ ಆಗಿ ಎಲ್ಲೆಲ್ಲಿ ಉಸ್ತುವಾರಿಗಳು ಇರ್ತಾರೆ ಅವರೆಲ್ಲ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಅದನ್ನೆಲ್ಲ BLA2 ಆದಷ್ಟು ಬೇಗ ಮಾಡಿ ಮತ್ತೆ ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕ ಮೊದಲ ಜಾಗದಲ್ಲಿ ನಿಲ್ಬೇಕು. BLA2 ಮಾಡಿದಂತ ಮೊದಲ ರಾಜ್ಯ ಯಾವುದು ಅಂತ ಅಂದ್ರೆ ಅದು ಕರ್ನಾಟಕ ಅನ್ನೋ ಕೀರ್ತಿಗೆ ಒಳಗಾಗಬೇಕು. ಅದಕ್ಕೆಲ್ಲದೂ ಕೂಡ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ಳಕ್ ಇಷ್ಟಪಡ್ತೇನೆ. ಆ ನಿಟ್ಟಿನಲ್ಲಿ ನಮ್ಮ ನಾಯಕರುಗಳು ಕೂಡ ಎಲ್ಲರಿಗೂ ಕೂಡ ಮೆಸೇಜ್ ನ ಕಳಿಸ್ಬೇಕು. ಯಾಕೆಂದ್ರೆ ಪಕ್ಷ ಸಂಘಟನೆ ಸರಿಯಾದ ರೀತಿನಲ್ಲಿ ಆಗ್ಲಿಲ್ಲ ಅಂತ ಅಂದ್ರೆ ನಿಜವಾಗ್ಲೂ ಕೂಡ ಯಾವ ಪಕ್ಷನೂ ಕೂಡ ಸರ್ಕಾರ ತರೋದು ಅಷ್ಟು ಈಜಿ ಅಲ್ಲ. ಈ ಚುನಾವಣೆ, ಕಾರ್ಪೊರೇಷನ್ ಚುನಾವಣೆ ಅತಿ ಮುಖ್ಯವಾದಂತಹ ಚುನಾವಣೆ. ಇವಾಗ ಈ ಚುನಾವಣೆ 5 ಕೂಡ ಜಿಬಿಎನಲ್ಲಿ ನಾವು ಗೆಲ್ಲೇಬೇಕು. ಆ ಕಾರಣಕ್ಕೆ
ಪ್ರತಿ ಒಂದು ಮೀಟಿಂಗ್ಗಳು ಕಾಂಗ್ರೆಸ್ ಪಕ್ಷದಲ್ಲಿ ಆದಂತ ಸಂದರ್ಭದಲ್ಲಿ ದಯವಿಟ್ಟು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಧ್ಯಕ್ಷರಿಗೆ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತೀನಿ, ಎಲ್ಲ MLAs ಮಿನಿಸ್ಟರ್ಸ್ ಯಾರ್ಯಾರಿದ್ದಾರೆ ನಾಯಕರುಗಳು ಅವ್ರಿಗೆ ಕಂಪಲ್ಸರಿ ಅಟೆಂಡ್ ಆಗ್ಬೇಕು ಅಂತ ಅನ್ನೋ ಒಂದು ಮೆಸೇಜ್ ಅವ್ರಿಗೆ ಕೊಡಬೇಕು ದಯವಿಟ್ಟು. ಯಾಕೆಂದ್ರೆ ನಾವು ಪಕ್ಷನೇ ಮರೆತ್ರೆ ಇನ್ ಯಾವ ರೀತಿಯಲ್ಲೂ ಕೂಡ ಪಕ್ಷ ಕಟ್ಲಿಕ್ಕೆ ಆಗಲ್ಲ. ದಿಸ್ ಇಸ್ ಅವರ್ ರಿಕ್ವೆಸ್ಟ್. ನಮ್ಮ ಒಬ್ಬ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ನಾನು ನಿಮ್ಮ ಹತ್ರ ನಾನು ಮನವಿ ಮಾಡಿ ಕೇಳ್ಕೊಳ್ತೀನಿ, ಇಷ್ಟೊಂದು ಬಲಿಷ್ಠವಾದಂತ ನಾಯಕತ್ವ ಇದೆ ನಮ್ಮಲ್ಲಿ. ಸಿದ್ದರಾಮಯ್ಯನವರಂತ ಮುಖ್ಯಮಂತ್ರಿಗಳು, DK ಶಿವಕುಮಾರ್ ಅಂತ ಅಧ್ಯಕ್ಷರು, ಇಂಥ ಕಾಂಬಿನೇಷನ್ ಬರಲಿಕ್ಕೆ ಎಲ್ಲೂ ಸಾಧ್ಯ ಇಲ್ಲ. ಅಂತದ್ರಲ್ಲಿ ಇವತ್ತು ವಿರೋಧ ಪಕ್ಷದಲ್ಲಿ ನಾಯಕತ್ವದ ಕೊರತೆ ಇದೆ. ಇದನ್ನ ಉಪಯೋಗಿಸಿಕೊಂಡು ಪ್ರತಿಯೊಂದು ಚುನಾವಣೆಯನ್ನು ಗೆಲ್ಲೋದು ಕೂಡ ಒಂದು ಮಾನದಂಡ. ಅದನ್ನ ನಾವು ಮಾಡಲಿಲ್ಲ ಅಂತ ಅಂದ್ರೆ ನಿಜವಾಗ್ಲೂ ಕೂಡ ನಮ್ಮ ನಾಯಕತ್ವಕ್ಕೆ ಎಲ್ಲೋ ನಾವು ಕಾರ್ಯಕರ್ತರು ಕೆಲಸ ಮಾಡ್ತಾ ಇಲ್ಲ ಅನ್ನೋದೊಂದು ಮೆಸೇಜ್ ಕಳಿಸಬೇಕಾಗುತ್ತೆ. ಈಗ ಆಲ್ರೆಡಿ ಚುನಾವಣೆಗಳು ಸ್ಟಾರ್ಟ್ ಆಗಿದೆ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿಗಳು. ಇತ್ತೀಚೆಗೆ ನಡೆದಂತ 2 ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ. ಇದ್ರ ಬಗ್ಗೆ ಅಧ್ಯಕ್ಷ ಹೇಳೋದು ಅವ್ರಿಗೊಂದು ಇದನ್ನ ಕಳಿಸಿ, ನಿಯೋಗ ಕಳಿಸಿ, ಯಾಕೆ ಅಲ್ಲಿ ಸೋತಿದೀವಿ ಅಂತ ಅಂದ್ಬಿಟ್ಟು ಎಲ್ಲಿ ನಮ್ಮ ನಾರ್ತ್ ಕೇಂದ್ರದಲ್ಲಿ ಮತ್ತೆ ಒಂದು ದೊಡ್ಡಬಳ್ಳಾಪುರ ಚುನಾವಣೆಗಳು, ಇದ್ರ ಬಗ್ಗೆ ಕೂಡ ನಿನ್ನೆ ಎಲ್ಲ ಮೀಟಿಂಗ್ ಮಾಡಿ ಅದಕ್ಕೆ ಒಂದು ಟೀಮು ಕಳಿಸ್ತಾ ಇದೀವಿ. ಇನ್ ಮುಂದೆ ಯಾವುದೇ ಚುನಾವಣೆಗಳು ಬಂದ್ರು ನಾವು ಗೆಲ್ಲೋದು ಒಂದು ಮಾನದಂಡ ಆಗಬೇಕು. ಆ ದೃಷ್ಟಿನಲ್ಲಿ ಎಲ್ಲ ಸೀರಿಯಸ್ ತಗಬೇಕು ಅಂತ ಕೇಳಿ ಈ ಒಂದು ವಿಚಾರಗಳ ಬಗ್ಗೆ ತಮ್ಮ ನಾಯಕರುಗಳು ಬೆಳಕು ಚೆಲ್ಲಬೇಕು ಅಂತ ನಾನು ಕೇಳಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ವೆರಿ ಮಚ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.